ಕಲಬುರಗಿ ಜಿಲ್ಲೆ ನಾನು ಹಾಗೂ ನನ್ನ ಕುಟುಂಬ ನಮ್ಮ ಗೆಳೆಯರ ಬಳಗ ಕೂಡಿಕೊಂಡು ಏನು ಇವತ್ತು ಶಿಕ್ಷಣಕ್ಕಾಗಿ ಅಥವಾ ಸಮಾಜಕ್ಕಾಗಿ ಕೆಲಸ ದುಡಿಯುತ್ತವರನ್ನು ನಾವು ಗುರುತಿಸಿ ಅವರನ್ನು ಸನ್ಮಾನಿಸುತ್ತಿದ್ದೇವೆ. ಅದೇ ರೀತಿ ನಾವು ನಮ್ಮ ವೈಯಕ್ತಿಕ ಕುಟುಂಬದ ವತಿಯಿಂದ ಪ್ರತಿಯೊಂದು ಅಂದರೆ ವರ್ಷಕ್ಕೆ ಒಂದು ಶಾಲೆಗೆ ಹೋಗಿ ನಾವು ನಮ್ಮದೇ ಆದ ಕೊಡುಗೆಯನ್ನು ಆ ಶಾಲೆಗೆ ನೀಡಿ ಆ ಬಡ ಮಕ್ಕಳಿಗೆ ಶಾಲಾ ಪುಸ್ತಕಗಳಲ್ಲಿ ಬ್ಯಾಗ್ಗಳಲ್ಲಿ ಕೊಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ನಾವು ಎಲ್ಲಿ ಧಾರ್ಮಿಕವಾಗಿ ಅಥವಾ ಸಾಮಾಜಿಕವಾಗಿ ಅವಶ್ಯಕತೆ ಬೀಳುವುದೋ ಅಲ್ಲಿ ನಮ್ಮ ಕೈಲಾದಷ್ಟು ಸೇವೆ ಮಾಡಿ ಬರುತ್ತಿದ್ದೇವೆ. ಅದೇ ರೀತಿ ನಾನು ಮತ್ತು ನನ್ನ ಧರ್ಮಪತ್ನಿ ಕೂಡಿಕೊಂಡು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಮ್ಮ ಇಬ್ಬರೂ ಕೂಡಿಕೊಂಡು ನಾವು ನಮ್ಮ ದೇಹದಾನವನ್ನು ಮಾಡುತ್ತೇವೆಂದು ಜಿಮ್ಸ್ ಆಸ್ಪತ್ರೆಗೆ ವಾಗ್ದಾನ ಮಾಡಿದರು. ಅದೇ ರೀತಿ ನಾನು ಓರ್ವ ಮಾಜಿ ಸೈನಿಕನಾಗಿದ್ದು ದೇಶದ ಗಡಿಯಲ್ಲಿ 26 ವರ್ಷಗಳ ಸೇವೆ ಸಲ್ಲಿಸಿ ಬಂದಿದ್ದು, ಈಗ ಸಾಹಿತ್ಯಿಕವಾಗಿ ಕವನಗಳನ್ನು ಪುಸ್ತಕಗಳನ್ನು ಕೂಡ ಮುದ್ರಣ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಈ ಸಮಾಜ ಸೇವೆಗೆ ನನ್ನ ಗೆಳೆಯರ ಬಳಗ ಆಳಂದ ರಸ್ತೆ ಭೀಮಳ್ಳಿ ಗ್ರಾಮಸ್ಥರು ಹಾಗೂ ನನ್ನ ಕುಟುಂಬ ಸದಾ ನನ್ನ ಬೆನ್ನೆಲುಬಾಗಿ ನಿಂತಿರುವರು. ಹೀಗಾಗಿ ನಾನು ಅವರೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ಇವತ್ತಿನ ದಿನ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಜಿಲ್ಲೆ ಅಧ್ಯಕ್ಷರಾದ ಶ್ರೀ ವಿಜಯಕುಮಾರ್ ತೆಗಲ್ತೆಪ್ಪಿ ಹಾಗೂ ಅವರ ಯಾವ ಒಂದು ಸಿಬ್ಬಂದಿ ವರ್ಗ ಇದೆ ಕಾರ್ಯದರ್ಶಿಗಳಲ್ಲಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಏಕೆಂದರೆ ನಾನು ಸಾಮಾನ್ಯ ಮನುಷ್ಯ, ನಾವು ಮಾಡುತ್ತಿರೋದು ನಮ್ಮ ಒಂದು ಕರ್ತವ್ಯವೆಂದು ತಿಳಿದು ಕೆಲಸ ಮಾಡ್ತೇವೆ. ಸಮಾಜಕ್ಕಾಗಿ ನಾನು ಹುಟ್ಟಿ ಬಂದದ್ದು. ಯಾಕೆಂದರೆ ಹುಟ್ಟಿ ಬರುವಾಗ ಹೆಸರಿರುವುದಿಲ್ಲ, ಸತ್ತ ಮೇಲೆ ಉಸಿರಿರುವುದಿಲ್ಲ ಅಂತ ಹೇಳುತ್ತಾರೆ. ಹೀಗಾಗಿ ಈ ಎರಡರ ಮಧ್ಯದಲ್ಲಿ ನಾವು ಯಾವ ಕೆಲಸವನ್ನು ಸಮಾಜಕ್ಕಾಗಿ ನಮ್ಮ ಧನ ತನು ಮನದಿಂದ ನಾವು ದುಡಿಯುತ್ತೇವೋ ಅದೇ ನಮ್ಮ ಹೆಸರು, ಅದೇ ನಮ್ಮ ಉಸಿರು ಎಂದು ಹೇಳಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಹೇಳ್ತಾ ನಾನು ಸಂದರ್ಭದಲ್ಲಿ ಬೇರೆ ಜನರಿಗೆ ನಾನು ಏನು ಹೇಳಬೇಕಂತೀನಂದ್ರೆ, ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ನಿರಾಪೇಕ್ಷವಾಗಿ ಯಾವುದೇ ಫಲದ ಒಂದು ಉದ್ದೇಶ ಇಟ್ಟುಕೊಂಡು ಸಮಾಜಕ್ಕಾಗಿ ಯಾರು ದುಡಿಯುತ್ತಾರೋ ಆ ಮಾತನ್ನು ಮುಂದುವರಿಸಬೇಕು. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಹೇಳಿರುವನು. ನಾವು ಯಾವುದೇ ಆಸೆ ಆಕಾಂಕ್ಷೆಗಳಿದೆ ದುಡಿದಾಗ ಮಾತ್ರ ದೇವರು ನಮ್ಮ ಜೊತೆಗಿರುವನು. ನಾವು ಮಾಡುವ ಕೆಲಸಕ್ಕೆ ಫಲ ಸಿಗೋದು. ನಾವು ಮಾಡುತ್ತಿರುವ ಕೆಲಸ ಬಲಗೈಯಿಂದ ಮಾಡಿದ ಕೆಲಸ ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಆದರೂ ಕೆಲವೊಂದು ಸಲ ನಾವು ಹೇಳಬೇಕಾಗ್ತದೆ. ಯಾಕೆ ಹೇಳಬೇಕಂದ್ರೆ ಇನ್ನೊಬ್ಬರಿಗೆ ಮಾದರಿ ಆಗಲಿ ಅಂತ ಒಂದು ಉದ್ದೇಶದಿಂದ ಹೇಳಬೇಕಾಗ್ತದೆ ವಿನಃ ಆಸೆ ಆಕಾಂಕ್ಷೆಗಳಿಂದ ನಾವು ಬೆಳೀಬೇಕು. ಏನು ಬೆಳೆದರೂ ನಾವು ಎಲ್ಲ ಇಲ್ಲೇ ಬಿಟ್ಟು ಹೋಗೋದಿರ್ತದೆ. ಹೀಗಾಗಿ ನಮ್ಮ ಆದರ್ಶಗಳು ಮಾತ್ರ ಉಳಿಬೇಕು ಅಷ್ಟೇ ಅಂತ ಹೇಳಿ ನಾನು ಎರಡು ಮಾತು. ರೇಣುಕಾಚಾರ್ಯ ಸ್ಥಾವರಮಠ.